ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ತಪಸ್ಸು ಕಾಲದ 3ನೆಯ ವಾರ, ಮಾರ್ಚ್ 26, 2025 ಬುಧವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 5, 17ರಿಂದ 19 ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದೈವ ಆಜ್ಞೆ ಮತ್ತು ನಿಯಮಗಳು ನಮ್ಮ ಜೀವನಕ್ಕೆ ದಿವ್ಯ ಮಾರ್ಗದರ್ಶನ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನಮಗೆ ದೇವರು ನೀಡಿದ ನಿಯಮಗಳು ಕೇವಲ ಆಜ್ಞೆಗಳು ಮಾತ್ರವಲ್ಲ, ಅವು ನಮ್ಮ ಜೀವನಕ್ಕೆ ದಿವ್ಯ ಮಾರ್ಗದರ್ಶನ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ವಚನ 1, 5ರಿಂದ 9 ಮತ್ತು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5, 17ರಿಂದ 19 ವಚನಗಳು ಈ ವಿಷಯವನ್ನು ಸ್ಪಷ್ಟವಾಗಿ ನಮಗೆ ವಿವರಿಸುತ್ತದೆ. ಆತ್ಮೀಯರೇ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ವಚನಗಳು 1 ಮತ್ತು 5ರಿಂದ 9 ವಚನಗಳು ನಮಗೆ ದೇವರ ನಿಯಮಗಳ ಶ್ರೇಷ್ಠತೆಯ ಬಗ್ಗೆ ತಿಳಿಸಿಕೊಡುತ್ತದೆ. ದೇವರು ಮೋಶೆಯ ಮೂಲಕ ತನ್ನ ಜನರಾದ ಇಸ್ರಾಯೇಲರಿಗೆ ನೀಡಿದ ನಿಯಮಗಳು ಅವರ ಜೀವನಕ್ಕೆ ದಿವ್ಯ ಮಾರ್ಗದರ್ಶನವಾಗಿತ್ತು ಎಂಬುದನ್ನು ಇಂದಿನ ಮೊದಲನೆಯ ವಾಚನದಿಂದ ತಿಳಿದುಕೊಳ್ಳಬಹುದು. ಇಂದಿನ ಮೊದಲನೇ ವಾಚನ ಈ ರೀತಿಯಾಗಿ ಹೇಳುತ್ತದೆ: ಈ ದಿನ ನಿಮ್ಮ ಮುಂದಿಡುವ ಇಂಥ ನ್ಯಾಯಯುತವಾದ ಆಜ್ಞಾ ವಿಧಿಗಳನ್ನು ಒಳಗೊಂಡ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು ಎಂಬುದನ್ನು ಮೋಶೆ ತನ್ನ ಜನರನ್ನು ಇಂದಿನ ಮೊದಲನೇ ವಾಚನದಲ್ಲಿ ಪ್ರಶ್ನಿಸುತ್ತಾನೆ. ದೇವರ ಆಜ್ಞೆಗಳನ್ನು ಅನುಸರಿಸುವುದರಿಂದ ಜನರು, ಮುಖ್ಯವಾಗಿ ಇಸ್ರಾಯೇಲರು, ದೇವರ ಆಶೀರ್ವಾದವನ್ನು ಸ್ವೀಕರಿಸುತ್ತಾರೆ. ಇತರ ರಾಷ್ಟ್ರಗಳ ಮುಂದೆ ಇಸ್ರಾಯೇಲ್ ಜನರು ಜ್ಞಾನಿಗಳು ಮತ್ತು ವಿವೇಕಿಗಳು ಎಂದು ಪರಿಗಣಿಸಲ್ಪಡುತ್ತಾರೆ. ಆತ್ಮೀಯರೇ, 3ನೇಯದಾಗಿ ದೇವರ ನಿಯಮಗಳು ಮತ್ತು ವಿಧಿಗಳು ನ್ಯಾಯಯುತವಾಗಿದ್ದು ಅವುಗಳ ಪಾಲನೆಯಿಂದ ದೇವರ ಸಮೀಪದಲ್ಲಿರುತ್ತಾರೆ ಎಂಬುದಾಗಿ ಇಂದಿನ ಮೊದಲನೆಯ ವಾಚನ ನಮಗೆ ತಿಳಿಯಪಡಿಸುತ್ತದೆ. ಪ್ರಿಯರೇ, ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನಾವು ದೇವರ ವಾಕ್ಯವನ್ನು, ಆಜ್ಞೆಗಳನ್ನು, ನಿಯಮಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಅನುಸರಿಸಿದರೆ ನಾವು ದೇವರ ಕೃಪೆಗೆ ಪಾತ್ರರಾಗುತ್ತೇವೆ. ಇಂದಿನ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 5, 17ರಿಂದ 19 ವಚನಗಳು ಕ್ರಿಸ್ತನು ಧರ್ಮಶಾಸ್ತ್ರದ ಪರಿಪೂರ್ಣತೆಯ ಬಗ್ಗೆ ನಮಗೆ ತಿಳಿಯಪಡಿಸುತ್ತದೆ. ಯೇಸು ಇಂದಿನ ಶುಭ ಸಂದೇಶದಲ್ಲಿ 3 ಮುಖ್ಯ ಅಂಶಗಳನ್ನು ನಮಗೆ ತಿಳಿಯಪಡಿಸುತ್ತಾರೆ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ ಎಂಬುದಾಗಿ. 2ನೇಯದಾಗಿ, ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ತಿಳಿಸುತ್ತಾರೆ. ಹಾಗೂ 3ನೇಯದಾಗಿ, ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಅಥವಾ ಶ್ರೇಷ್ಠನೆಂದು ಪರಿಗಣಿತನಾಗುವನು ಎಂಬುದಾಗಿ ಇಂದಿನ ಶುಭ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ. ಪ್ರಿಯರೇ, ಇದರಿಂದ ನಮಗೆ ಅರಿವಾಗುವುದೇನೆಂದರೆ, ದೇವರ ನಿಯಮಗಳು ಶಾಶ್ವತವಾಗಿದ್ದು ಕ್ರಿಸ್ತನು ಅವುಗಳನ್ನು ಆಳವಾಗಿ ಗ್ರಹಿಸಿ ಪಾಲಿಸಿದಂತೆ ನಾವು ಕೂಡ ಆಜ್ಞೆಗಳ ಸಾರವನ್ನು, ನಿಯಮಗಳ ಸಾರವನ್ನು, ಅದರ ಸತ್ವವನ್ನು ಗ್ರಹಿಸಿ ಪಾಲಿಸಲು ಇಂದು ನಮಗೆ ಕ್ರಿಸ್ತ ಕರೆಯನ್ನು ನೀಡುತ್ತಿದ್ದಾರೆ. ದೈವ ನಿಯಮಗಳು ಮತ್ತು ಆಜ್ಞೆಗಳ ಪಾಲನೆಯಿಂದ ನಾವು ದೇವರ ರಾಜ್ಯದ ಭಾಗವಾಗಬಹುದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ಇಂದು ನಾವು ನಮ್ಮ ಜೀವನವನ್ನೇ ಅವಲೋಕಿಸಿ ನೋಡೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ. ನಾವು ಧರ್ಮಶಾಸ್ತ್ರವನ್ನು ಓದುತ್ತಾ, ಅರ್ಥೈಸುತ್ತಾ ಜೀವನದಲ್ಲಿ ಅದನ್ನು ಅನ್ವಯಿಸಿಕೊಳ್ಳೋಣ. 2ನೇಯದಾಗಿ, ದೇವರ ನಿಯಮಗಳನ್ನು ಪಾಲಿಸುವ ಮೂಲಕ ನಾವು ಸಮಾಜಕ್ಕೆ, ಇತರರಿಗೆ ಮಾದರಿಯಾಗೋಣ. ಹಾಗೂ ಕೊನೆಯದಾಗಿ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ ವಚನ ಸೂಚಿಸುವಂತೆ ನಾವು ನಮ್ಮ ಸಂತತಿಗಳಿಗೆ ದೇವರ ಮಾರ್ಗವನ್ನು ಬೋಧಿಸಬೇಕಾಗಿದೆ. ಹೀಗಿರುವಾಗ ನಮ್ಮ ಮಕ್ಕಳಿಗೆ ನಮ್ಮ ವಿಶ್ವಾಸದ ಪಾಠವನ್ನು, ದೈವವಾಕ್ಯದ ಜ್ಞಾನವನ್ನು, ಅದರ ಸಾರವನ್ನು, ಸತ್ವವನ್ನು ಅವರಿಗೆ ತಿಳಿಸುತ್ತಾ ಅದನ್ನು ನಾವು ಮೊದಲು ಪಾಲಿಸುತ್ತಾ ಅವರಿಗೆ ಮಾದರಿಯಾಗಿ ಜೀವಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. 1ನೇ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ,
ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.